ಈಗ ತಾರಕಕ್ಕೇರ್ತಾ ಇದೆ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾ ಪ್ರಹಾರವನ್ನ ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. RSS ಮೇಲಿನ ಸಿಟ್ಟನ್ನ ಹಾಗಾದ್ರೆ ನೌಕರರ ಮೇಲೆ ಸರ್ಕಾರ ತೋರಿಸ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾರೆಲ್ಲ ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಸರ್ಕಾರಿ ನೌಕರರು, ಅವರಿಗೆ ಸಸ್ಪೆಂಡ್ ಭಾಗ್ಯ, ಅನೇಕರಿಗೆ ಸಂಘ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಅನೇಕರು ಗಣವೇಷಧಾರಿಯಾಗಿ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು ಈ ಪಥಸಂಚಲನದಲ್ಲಿ. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗೆ ಗೇಟ್ ಪಾಸ್, ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಪ್ರಮೋದ್ನನ್ನ ಅಮಾನತು ಮಾಡಲಾಗಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಪ್ರಮೋದ್. ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ ಸಿಬ್ಬಂದಿ ಈ ಪ್ರಮೋದ್ ಅವರು RSS ಪಥಸಂಚಲನದಲ್ಲಿ ಗಣವೇಷಧಾರಿಯಾಗಿ ಭಾಗಿಯಾಗಿದ್ರು. ಪ್ರಮೋದ್ ಅಮಾನತು ಬೆನ್ನಲ್ಲೇ ಅಧಿಕಾರಿಗಳಿಗೆ ಈಗ ಡವಡವ ಶುರುವಾಗಿದೆ. RSS ಪಥಸಂಚಲನದಲ್ಲಿ ಅನೇಕ ಸರ್ಕಾರಿ ನೌಕರರು, ಅಧಿಕಾರಿಗಳು ಭಾಗಿಯಾಗಿದ್ರು. ಮುಖ್ಯ ಶಿಕ್ಷಕರಾದಂಥ ರಮೇಶ್ ರಾಜೋಳೆ, ಸೋಮನಾಥ್ ಬೇಲೂರೆ, ನೀಲಾಂಬಿಕಾ, ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ. 20ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ. ಪ್ರಮೋದ್ ಅಮಾನತು ಆಗಿ ಆಯಿತು. ಅದರ ಬೆನ್ನಲ್ಲೇ ಅಧಿಕಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ. ಒಂದಷ್ಟು ಅಧಿಕಾರಿಗಳು ಭಾಗಿಯಾಗಿದ್ರು, ಅವ್ರಿಗೂ ಕೂಡ ಸಸ್ಪೆಂಡ್ ಭಾಗ್ಯವನ್ನ ಸರ್ಕಾರ ಕೊಡುತ್ತಾ ಅನ್ನೋ ಪ್ರಶ್ನೆ. ಅನೇಕ ಅಧಿಕಾರಿಗಳು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ಪಥಸಂಚಲನದಲ್ಲಿ. ಸರ್ಕಾರದ ಆದೇಶ ಇದೆ, ಅದರ ಬೆನ್ನಲ್ಲೇ ಆದೇಶವನ್ನ ಧಿಕ್ಕರಿಸಿ ಒಂದಷ್ಟು ಜನ ಭಾಗಿಯಾಗಿದ್ರು. ಅವರಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿರೋದು ಸರ್ಕಾರದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಭಯ. ಯಾಕಂದ್ರೆ ಸಾಕಷ್ಟು ಅಧಿಕಾರಿಗಳು ಪಾಲ್ಗೊಂಡಿದ್ರು, ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು. ಪ್ರಮೋದ್ ಅಮಾನತು ಆಗಿ ಆಯ್ತು. ಈತ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ. ಆತ ಅಮಾನತು ಆದ ಬೆನ್ನಲ್ಲೇ ಈಗ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಡವಡವ ಶುರುವಾಗಿದೆ. RSSನ ಪಥಸಂಚಲನದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಧಿಕಾರಿಗಳು, ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ ಆಗಿರ್ಬೋದು, ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಈಗ ಶುರುವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕಿರೋದು. ಅವ್ರಿಗೂ ಕೂಡ ಸಸ್ಪೆಂಡ್ ಭಾಗ್ಯ ಹಾಗಾದ್ರೆ ಸರ್ಕಾರ ಕೊಡುತ್ತಾ ಅನ್ನುವಂಥ ಪ್ರಶ್ನೆ. ಹಾಸ್ಟೆಲ್ ಸಿಬ್ಬಂದಿಗೆ ಸಸ್ಪೆಂಡ್ ಶಿಕ್ಷೆಯನ್ನ ಕೊಡಲಾಗಿದೆ. ಪಥಸಂಚಲನದಲ್ಲಿ ಈ ಪ್ರಮೋದ್ ಭಾಗಿಯಾಗಿದ್ರು, ಅವರಿಗೆ ಸಸ್ಪೆಂಡ್ ಭಾಗ್ಯ. ಮತ್ತೊಂದು ಕಡೆಯಲ್ಲಿ 20ಕ್ಕೂ ಹೆಚ್ಚು ಜನ ಹಾಗಾದ್ರೆ ಭಾಗಿಯಾಗಿದ್ರು, ಅವರನ್ನು ಕೂಡ ಹಾಗಾದ್ರೆ ಸಸ್ಪೆಂಡ್ ಮಾಡ್ತಾರಾ ಹಾಗಾದ್ರೆ ಸರ್ಕಾರ ಅನ್ನೋ ಪ್ರಶ್ನೆಗಳು ಈಗ ತಾರಕಕ್ಕೇರ್ತಾ ಇದೆ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾ ಪ್ರಹಾರವನ್ನ ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. RSS ಮೇಲಿನ ಸಿಟ್ಟನ್ನ ಹಾಗಾದ್ರೆ ನೌಕರರ ಮೇಲೆ ಸರ್ಕಾರ ತೋರಿಸ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾರೆಲ್ಲ ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಸರ್ಕಾರಿ ನೌಕರರು, ಅವರಿಗೆ ಸಸ್ಪೆಂಡ್ ಭಾಗ್ಯ, ಅನೇಕರಿಗೆ ಸಂಘ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಅನೇಕರು ಗಣವೇಷಧಾರಿಯಾಗಿ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು ಈ ಪಥಸಂಚಲನದಲ್ಲಿ. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗೆ ಗೇಟ್ ಪಾಸ್, ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಪ್ರಮೋದ್ನನ್ನ ಅಮಾನತು ಮಾಡಲಾಗಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಪ್ರಮೋದ್. ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ ಸಿಬ್ಬಂದಿ ಈ ಪ್ರಮೋದ್ ಅವರು RSS ಪಥಸಂಚಲನದಲ್ಲಿ ಗಣವೇಷಧಾರಿಯಾಗಿ ಭಾಗಿಯಾಗಿದ್ರು. ಪ್ರಮೋದ್ ಅಮಾನತು ಬೆನ್ನಲ್ಲೇ ಅಧಿಕಾರಿಗಳಿಗೆ ಈಗ ಡವಡವ ಶುರುವಾಗಿದೆ. RSS ಪಥಸಂಚಲನದಲ್ಲಿ ಅನೇಕ ಸರ್ಕಾರಿ ನೌಕರರು, ಅಧಿಕಾರಿಗಳು ಭಾಗಿಯಾಗಿದ್ರು. ಮುಖ್ಯ ಶಿಕ್ಷಕರಾದಂಥ ರಮೇಶ್ ರಾಜೋಳೆ, ಸೋಮನಾಥ್ ಬೇಲೂರೆ, ನೀಲಾಂಬಿಕಾ, ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ. 20ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ. ಪ್ರಮೋದ್ ಅಮಾನತು ಆಗಿ ಆಯ್ತು. ಅದರ ಬೆನ್ನಲ್ಲೇ ಅಧಿಕಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ. ಒಂದಷ್ಟು ಅಧಿಕಾರಿಗಳು ಭಾಗಿಯಾಗಿದ್ರು, ಅವ್ರಿಗೂ ಕೂಡ ಸಸ್ಪೆಂಡ್ ಭಾಗ್ಯವನ್ನ ಸರ್ಕಾರ ಕೊಡುತ್ತಾ ಅನ್ನೋ ಪ್ರಶ್ನೆ. ಅನೇಕ ಅಧಿಕಾರಿಗಳು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ಪಥಸಂಚಲನದಲ್ಲಿ. ಸರ್ಕಾರದ ಆದೇಶ ಇದೆ, ಅದರ ಬೆನ್ನಲ್ಲೇ ಆದೇಶವನ್ನ ಧಿಕ್ಕರಿಸಿ ಒಂದಷ್ಟು ಜನ ಭಾಗಿಯಾಗಿದ್ರು. ಅವರಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿರೋದು ಸರ್ಕಾರದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಭಯ. ಯಾಕಂದ್ರೆ ಸಾಕಷ್ಟು ಅಧಿಕಾರಿಗಳು ಪಾಲ್ಗೊಂಡಿದ್ರು, ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು. ಪ್ರಮೋದ್ ಅಮಾನತು ಆಗಿ ಆಯ್ತು. ಈತ
ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ. ಆತ ಅಮಾನತು ಆದ ಬೆನ್ನಲ್ಲೇ ಈಗ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ಡವಡವ ಶುರುವಾಗಿದೆ. RSSನ ಪಥಸಂಚಲನದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಧಿಕಾರಿಗಳು, ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ ಆಗಿರ್ಬೋದು, ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಈಗ ಶುರುವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕಿರೋದು. ಅವ್ರಿಗೂ ಕೂಡ ಸಸ್ಪೆಂಡ್ ಭಾಗ್ಯ ಹಾಗಾದ್ರೆ ಸರ್ಕಾರ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ. ಹಾಸ್ಟೆಲ್ ಸಿಬ್ಬಂದಿಗೆ ಸಸ್ಪೆಂಡ್ ಶಿಕ್ಷೆಯನ್ನ ಕೊಡಲಾಗಿದೆ. ಪಥಸಂಚಲನದಲ್ಲಿ ಈ ಪ್ರಮೋದ್ ಭಾಗಿಯಾಗಿದ್ರು, ಅವರಿಗೆ ಸಸ್ಪೆಂಡ್ ಭಾಗ್ಯ. ಮತ್ತೊಂದು ಕಡೆಯಲ್ಲಿ 20ಕ್ಕೂ ಹೆಚ್ಚು ಜನ ಹಾಗಾದ್ರೆ ಭಾಗಿಯಾಗಿದ್ರು, ಅವರನ್ನು ಕೂಡ ಹಾಗಾದ್ರೆ ಸಸ್ಪೆಂಡ್ ಮಾಡ್ತಾರಾ ಹಾಗಾದ್ರೆ ಸರ್ಕಾರ ಅನ್ನೋ ಪ್ರಶ್ನೆಗಳು ಈಗ ತಾರಕಕ್ಕೇರ್ತಾ ಇದೆ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾ ಪ್ರಹಾರವನ್ನ ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. RSS ಮೇಲಿನ ಸಿಟ್ಟನ್ನ ಹಾಗಾದ್ರೆ ನೌಕರರ ಮೇಲೆ ಸರ್ಕಾರ ತೋರಿಸ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾರೆಲ್ಲ ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಸರ್ಕಾರಿ ನೌಕರರು, ಅವರಿಗೆ ಸಸ್ಪೆಂಡ್ ಭಾಗ್ಯ. ಅನೇಕರಿಗೆ ಸಂಘ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಅನೇಕರು ಗಣವೇಷಧಾರಿಯಾಗಿ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು ಈ ಪಥಸಂಚಲನದಲ್ಲಿ. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗೆ ಗೇಟ್ ಪಾಸ್, ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಪ್ರಮೋದ್ನನ್ನ ಅಮಾನತು ಮಾಡಲಾಗಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಪ್ರಮೋದ್. ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ ಸಿಬ್ಬಂದಿ ಈ ಪ್ರಮೋದ್ ಅವರು RSS ಪಥಸಂಚಲನದಲ್ಲಿ ಗಣವೇಷಧಾರಿಯಾಗಿ ಭಾಗಿಯಾಗಿದ್ರು. ಪ್ರಮೋದ್ ಅಮಾನತು ಬೆನ್ನಲ್ಲೇ ಅಧಿಕಾರಿಗಳಿಗೆ ಈಗ ಡವಡವ ಶುರುವಾಗಿದೆ. RSS ಪಥಸಂಚಲನದಲ್ಲಿ ಅನೇಕ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಗಿಯಾಗಿದ್ರು. ಮುಖ್ಯ ಶಿಕ್ಷಕರಾದಂಥ ರಮೇಶ್ ರಾಜೋಳೆ, ಸೋಮನಾಥ್ ಬೇಲೂರೆ, ನೀಲಾಂಬಿಕಾ, ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ, ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ. 20ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ. ಪ್ರಮೋದ್ ಅಮಾನತು ಆಗಿ ಆಯಿತು, ಅದರ ಬೆನ್ನಲ್ಲೇ ಅಧಿಕಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ. ಒಂದಷ್ಟು ಅಧಿಕಾರಿಗಳು ಭಾಗಿಯಾಗಿದ್ರು, ಅವ್ರಿಗೂ ಕೂಡ ಸಸ್ಪೆಂಡ್ ಭಾಗ್ಯವನ್ನ ಸರ್ಕಾರ ಕೊಡುತ್ತಾ ಅನ್ನೋ ಪ್ರಶ್ನೆ. ಅನೇಕ ಅಧಿಕಾರಿಗಳು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ಪಥಸಂಚಲನದಲ್ಲಿ. ಸರ್ಕಾರದ ಆದೇಶ ಇದೆ, ಅದರ ಬೆನ್ನಲ್ಲೇ ಆದೇಶವನ್ನ ಧಿಕ್ಕರಿಸಿ ಒಂದಷ್ಟು ಜನ ಭಾಗಿಯಾಗಿದ್ರು, ಅವರಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿರೋದು ಸರ್ಕಾರದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಭಯ. ಯಾಕಂದ್ರೆ ಸಾಕಷ್ಟು ಅಧಿಕಾರಿಗಳು ಪಾಲ್ಗೊಂಡಿದ್ರು, ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು. ಪ್ರಮೋದ್ ಅಮಾನತು ಆಗಿ ಆಯ್ತು, ಈತ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ. ಆತ ಅಮಾನತು ಆದ ಬೆನ್ನಲ್ಲೇ ಈಗ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ಡವಡವ ಶುರುವಾಗಿದೆ. RSSನ ಪಥಸಂಚಲನದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಧಿಕಾರಿಗಳು, ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ ಆಗಿರ್ಬೋದು, ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಈಗ ಶುರುವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕಿರೋದು. ಅವ್ರಿಗೂ ಕೂಡ ಸಸ್ಪೆಂಡ್ ಭಾಗ್ಯ ಹಾಗಾದ್ರೆ ಸರ್ಕಾರ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ. ಹಾಸ್ಟೆಲ್ ಸಿಬ್ಬಂದಿಗೆ ಸಸ್ಪೆಂಡ್ ಶಿಕ್ಷೆಯನ್ನ ಕೊಡಲಾಗಿದೆ. ಪಥಸಂಚಲನದಲ್ಲಿ ಈ ಪ್ರಮೋದ್ ಭಾಗಿಯಾಗಿದ್ರು, ಅವರಿಗೆ ಸಸ್ಪೆಂಡ್ ಭಾಗ್ಯ. ಮತ್ತೊಂದು ಕಡೆಯಲ್ಲಿ 20ಕ್ಕೂ ಹೆಚ್ಚು ಜನ ಹಾಗಾದ್ರೆ ಭಾಗಿಯಾಗಿದ್ರು, ಅವರನ್ನು ಕೂಡ ಹಾಗಾದ್ರೆ ಸಸ್ಪೆಂಡ್ ಮಾಡ್ತಾರಾ ಹಾಗಾದ್ರೆ ಸರ್ಕಾರ ಅನ್ನೋ ಪ್ರಶ್ನೆಗಳು